ಕೆಲವೊಮ್ಮೆ ಬಹಳ ಮುಖ್ಯವಾದ ಕಾನೂನುಗಳೇ ನಮಗೆ ಗೊತ್ತಿರಲ್ಲ. ದೈನಂದಿನ ಕಾರ್ಯಗಳಲ್ಲಿ ಸಮಸ್ಯೆ ಆದಾಗ ಕೆಲವು ಕಾನೂನುಗಳು ಗೊತ್ತಿದ್ದರೆ ಒಳ್ಳೆಯದು. ಅದಕ್ಕೆ ದೊಡ್ಡ ದೊಡ್ಡವರು ಕೆಲವರು ಪರ್ಸ್ನಲ್ ಲಾಯರು, ಪರ್ಸ್ನಲ್ ಡಾಕ್ಟ್ರ್ ಎಲ್ಲ ಇಟ್ಕೊಂಡಿರ್ತಾರೆ. ಆದರೆ ಸ್ವಲ್ಪ ಕಾನೂನು ಮಾಹಿತಿ ತಿಳ್ಕೊಂಡ್ರೆ ಒಳ್ಳೆಯದು. ಇದು ಏನಂದರೆ, ನಾವು ಯಾವುದೇ ಬೇರೆಯವರ ಫಂಕ್ಷನ್ಗೆ ಹೋಗಿ, ಮದುವೆಗೆ ಹೋಗಿ, ಅಂದರೆ ಅವ್ರಿಗೆ ಕರೆಯದೇ ಇದ್ದಾಗ ನಾವು ಹೋಗಿ ಊಟ ಮಾಡಿದರೆ ಇದು ಅಪರಾಧ ಅಂತೆ. IPC ಸೆಕ್ಷನಲ್ಲಿ 447 IPC 1860 ಪ್ರಕಾರ ಇದು ಅಪರಾಧ. ಅಂದರೆ ಅವರು ಕಂಪ್ಲೇಂಟ್ ಕೊಟ್ಟಿರಬೇಕು. ಯಾವ ರೀತಿ ಕೊಡ್ತಾರೋ ಗೊತ್ತಿಲ್ಲ. ನೇರವಾಗಿ ಕೊಡ್ಬೋದು. ಅವರು ಊಟ ಮಾಡಿದ್ದಾರೆ, ನಾನು ಅವರಿಗೆ ಇನ್ವಿಟೇಷನ್ ಕೊಟ್ಟಿಲ್ಲ, ಅಥವಾ ನಮಗೆ ಅವ್ರು ಬಂದು ನಮ್ಮವರಿಗೆ ಊಟ ಕಡಿಮೆ ಆಯಿತು, ಈ ಥರ ಏನೋ ಅವರು ಕಂಪ್ಲೇಂಟ್ ಕೊಟ್ಟಾಗ 447 IPC 1860 ಪ್ರಕಾರ ಇದು ಅಪರಾಧ ಅಂತ. ಆದರೆ ಏನಾಗುತ್ತೆ ಅಂದರೆ, ಊಟಕ್ಕೆ ಯಾರೋ ಬಂದರು ಅಂತ ಯಾರೂ ಕಂಪ್ಲೇಂಟ್ ಕೊಡೋಕ್ಕೆ ಹೋಗಲ್ಲ. ನಾವು ಎಷ್ಟೋ ಸಲ ಊಟ ಮಾಡಿದ್ದೀವಿ. ಕೆಲವೊಮ್ಮೆ ಹಸಿವು ಜಾಸ್ತಿಯಾಗಿ ಊಟ ಮಾಡಿದ್ದೀವಿ. ಕಾಲೇಜಲ್ಲಿ, ಸ್ಕೂಲಲ್ಲೆಲ್ಲ ಇರುವಾಗ. ಅದು ಬಿಟ್ಟು ಇವಾಗಂತೂ ಕರೆದ್ರೂ ಹೋಗೋದೇ ಕಷ್ಟ. ಹಿಂದೆಲ್ಲ ಹಸಿವು ಜಾಸ್ತಿ ಆದಾಗ ಊಟ ಮಾಡಿದ ಪ್ರಕರಣ ತುಂಬ ಇದೆ. ನಿಮ್ಮಲ್ಲೂ ಆ ಪ್ರಕರಣಗಳಿದೆ. ನೀವು ಯಾವ್ಯಾವ ಫಂಕ್ಷನ್ಗೆ ಕರೆಯದೆ ಹೋಗಿದ್ದೀರಿ ಅಂತ ಕಮೆಂಟ್ ಮಾಡಿ, ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ಆದರೆ ಈ ಕಾನೂನುಗಳು ಗೊತ್ತಿದ್ದರೆ ಒಳ್ಳೆಯದು ಅಂತ. ಯಾಕಂದರೆ ಸುಮ್ಮನೆ ನಾವು ಮುಜುಗರಕ್ಕೀಡಾಗಬಾರ್ದು, ಅಥವಾ ಕಾನೂನಲ್ಲೂ ಶಿಕ್ಷೆ ಆಗುವಂಥ ಪರಿಸ್ಥಿತಿ ಕೂಡ ಆಗಬಾರ್ದು ಅಂತ. ಅದಕ್ಕೋಸ್ಕರ, ಮಾಹಿತಿಗೋಸ್ಕರ ಇದನ್ನು ಹೇಳಿದೆ. ಓಕೆ, ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.